ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಕನಿಕಾ ಆಡಿದ ಆಟಕ್ಕೆ ತಕ್ಕ ಪಾಠ ಕಲಿಸ್ತದಾಳೆ ಭಾಗ್ಯ. ಹಾಗಿದ್ರೆ ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ತಾಂಡವ್ ಮತ್ತು ಶ್ರೇಷ್ಠ ಇಬ್ಬರು ಕೂಡ ಸೇರಿಕೊಂಡು ಕನಿಕಾನ ಭೇಟಿ ಮಾಡಿ ಯಾವುದೇ ಕಾರಣಕ್ಕೂ ಈ ರೀತಿ ಬಿಸ್ನೆಸ್ ನಡೆಸ್ತಿದ್ದಾಳೆ ಭಾಗ್ಯ ಫುಡ್ ಬಿಸ್ನೆಸ್ ನಿಂತೋಗ್ಬೇಕು ಅಂತ ಹೇಳ್ತಾರೆ. ಇವತ್ತು ನಮಗೆ ಗೆದ್ದು ಬೀಗ್ತಿದ್ದಾಳೆ, ನಾಳೆ ನಿನ್ನ ಮುಂದೆ ಕೂಡ ಗೆದ್ದು ಬೀಗ್ತಾಳೆ ಅಂತ ಹೇಳ್ತಿದ್ದಾಗೆ ಕನಿಕಾ ಕೂಡ ಎಚ್ಚೆತ್ಕೋತಾರೆ. ಯಾವುದೇ ಕಾರಣಕ್ಕೂ ಅವಳ ಆ ರೀತಿ ಬಿಸ್ನೆಸ್ ಮಾಡೋದಕ್ಕೆ ನಾನು ಬಿಡುವುದಿಲ್ಲ, ನೀವೇನು ಯೋಚನೆ ಮಾಡಬೇಡಿ, ಅವಳ ಬಿಸ್ನೆಸ್ ಸ್ಟಾಪ್ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಅದೇ ಕಾರಣಕ್ಕೆ ಫುಲ್ ಖುಷಿಯಾಗಿರ್ತಾರೆ ಇಲ್ಲಿ ತಾಂಡವ್ ಮತ್ತು ಶ್ರೇಷ್ಠ. ಆ ಒಂದು ದಾರಿಯಲ್ಲಿ ಆಲ್ರೆಡಿ ಕನಿಕಾ ಹೆಜ್ಜೆ ಇಟ್ಟಾಗಿದೆ. ಫುಡ್ ಇನ್ಸ್ಪೆಕ್ಟರ್ನ ಭಾಗ್ಯ ಮನೆಗೆ ಕಳಿಸಿ ಬಿಸ್ನೆಸ್ಸನ್ನು ಸ್ಟಾಪ್ ಮಾಡಿದ್ದಾರೆ ಕೂಡ. ನಿಜವಾಗ್ಲೂ ಕೂಡ ಇದರಿಂದ ಭಾಗ್ಯ ಏನು ಮಾಡಬೇಕು ಅಂತ ಗೊತ್ತಾಗದೆ ಒದ್ದಾಡ್ತಾರೆ. ಬಿಕಾಸ್ ಲೈಸೆನ್ಸ್ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಫುಡ್ ಬಿಸ್ನೆಸ್ ನಡೆಸೋಕ್ಕಾಗೋದಿಲ್ಲ, ನೀವು ಲೈಸೆನ್ಸ್ ಸಿಗೋ ತನಕ ಫುಡ್ ಬಿಸ್ನೆಸ್ ನಡೆಸಬಾರ್ದು ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾರೆ. ತದನಂತರ ಭಾಗ್ಯ ಹೋಗಿದ್ದೆ ಫುಡ್ ಬಿಸ್ನೆಸ್ನ ನಡೆಸೋದಕ್ಕೆ ಲೈಸೆನ್ಸ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿ ಅಪ್ಲಿಕೇಶನ್ ಕೂಡ ಹಾಕಿ ಬರ್ತಾರೆ. ಎಲ್ರಿಗೂ ಕೂಡ ವಿಶ್ವಾಸ ಇರುತ್ತೆ ಖಂಡಿತವಾಗ್ಲೂ ಇಲ್ಲಿ ನಮಗೆ ಒಂದು ಲೈಸೆನ್ಸ್ ಸಿಗತ್ತೆ ಅಂತ. ಭಾಗ್ಯ ಅಡುಗೆ ಮೇಲೆ ಅತ್ತೆಗಂತೂ ಎಲ್ಲಿಲ್ಲದ ವಿಶ್ವಾಸ, ಯಾಕಂದರೆ ಒಂದಿನ ಕೂಡ ನಮ್ಮ ಭಾಗ್ಯ ಅಡುಗೆಯಿಂದ ಯಾರ ಆರೋಗ್ಯ ಕೂಡ ಕೆಟ್ಟಿಲ್ಲ ಅಂದಮೇಲೆ ಖಂಡಿತವಾಗ್ಲೂ ಇಲ್ಲಿ ಭಾಗ್ಯಗೆ ಲೈಸೆನ್ಸ್ ಸಿಗತ್ತೆ ಅಂತ ಕೂಡ ಹೇಳಿರ್ತಾರೆ. ಭಾಗ್ಯ ಊಟವನ್ನು ಕೂಡ ತೆಗೆದುಕೊಂಡು ಹೋಗಿರ್ತಾರೆ. ಆ ಆಫೀಸರ್ಸ್ ಹೋಗಿದ್ದ ದಿನಾನೇ ಬಾಕ್ಸಲ್ಲಿರೋ ಊಟ ತಿಂದು ಎಲ್ಲರೂ ಕೂಡ ಫುಲ್ ಖುಷಿ ಆಗಿಬಿಡ್ತಾರೆ. ಅಷ್ಟು ಚೆನ್ನಾಗಿರುತ್ತೆ ಊಟ ಅಂತ ಅವ್ರಿಗೆ ಅರ್ಥ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಊಟ ಕೂಡ. ತದನಂತರ ಇತ್ತ ಕಡೆ ತಾಂಡವ್ಗಂತೂ ಹೊಟ್ಟೆ ನೋವು ಶುರುವಾಗಿದೆ. ಮನೆ ಊಟ ಬಿಟ್ಟು ಯಾವುದೂ ಆಗ್ತಾ ಇಲ್ಲ. ಫೈನಲಿ ಭಾಗ್ಯ ಮನೆ ಊಟಕ್ಕೆ ಫಿದಾ ಆಗಿದ್ದಾರೆ ತಾಂಡವ್. ಬಟ್ ಭಾಗ್ಯ ಮನೆ ಊಟ ಅದು ಅಂತ ಗೊತ್ತಿಲ್ಲ, ಬಟ್ ಶ್ರೇಷ್ಠ ಗೊತ್ತಿದೆ ಅದು ಭಾಗ್ಯ ಮನೆ ಊಟನೇ ಅಂತ ಹೇಳಿ. ಹಾಗಾಗಿ ಇಲ್ಲಿ ನಿಜವಾಗ್ಲೂ ಕೂಡ ಶ್ರೇಷ್ಠ ಸತ್ಯ ಹೇಳೋಕ್ಕೂ ಕೂಡ ತಾಂಡವ್ಗೆ ಮುಂದಾಗೋದಿಲ್ಲ. ಆ ಒಂದು ಮನೆ ಊಟನ ಬಯಸ್ತಿದ್ದಾರೆ. ಬಟ್ ಕೊಲ್ಲಿಗೆ ಕಾಲ್ ಮಾಡ್ತಾರೆ, ನೀವೆಲ್ಲಿಂದನೋ ಬುಕ್ ಮಾಡಿದ್ರಲ್ವಾ, ಆ ಒಂದು ಕಡೆಯಿಂದನೇ ನನಗೆ ಊಟ ಬುಕ್ ಮಾಡಿ ಅಂತ ಹೇಳಿದಾಗ ಇಲ್ಲ ಸರ್ ಅದು ಸಾಧ್ಯ ಆಗೋದಿಲ್ಲ, ಯಾಕಂದರೆ ನಿಜವಾಗ್ಲೂ ಕೂಡ ಅವರು ಬಿಸ್ನೆಸ್ ಸ್ಟಾಪ್ ಮಾಡಿದ್ದಾರೆ ಟೆಂಪ್ರರಿಯಾಗಿ. ಅವ್ರಿಗೆ ಲೈಸೆನ್ಸ್ ಸಿಗಬೇಕಂತೆ, ಅಲ್ಲಿವರೆಗೂ ಅವ್ರು ಯಾವುದೇ ರೀತಿಯ ಬಿಸ್ನೆಸ್ ಮಾಡೋದಿಲ್ವಂತೆ ಅಂತ ಹೇಳಿದಾಗ ನಿಜವಾಗ್ಲೂ ಏನು ಮಾಡಬೇಕು ಅಂತ ತಾಂಡವ್ ಗೊತ್ತಾಗೋದಿಲ್ಲ. ತನಗೆ ಊಟ ಬೇಕೇ ಬೇಕು ಅನ್ನೋ ಕಾರಣಕ್ಕೆ ನೀವು ಇದನ್ನೇ ಹ್ಯಾಂಡಲ್ ಮಾಡೋಕ್ಕಾಗೋದಿಲ್ಲ, ಒಬ್ಬರಿಂದ ಊಟ ತರಿಸ್ಕೊಳಕ್ಕಾಗಲ್ಲ ಅಂದರೆ ಇನ್ನು ಹೇಗೆ ನೀವು ಪ್ರಮೋಷನ್ ಕೊಟ್ಟರೆ ಹ್ಯಾಂಡಲ್ ಮಾಡ್ತೀರಾ ಅಂತಿದ್ದಾಗ ಅಯ್ಯೋ ಇದು ನನ್ನ ಪ್ರಮೋಷನ್ ಮೇಲೆ ಪರಿಣಾಮ ಬೀರ್ತದೆ, ಖಂಡಿತವಾಗ್ಲೂ ಎಡವಟ್ಟಾಗೋ ಚಾನ್ಸಸ್ ಇದೆ, ಖಂಡಿತವಾಗ್ಲೂ ನಾನು ಏನಾದರೂ ಮಾಡಲೇಬೇಕು ಅಂತ ಹೇಳಿ ನಿರ್ಧಾರವನ್ನು ಮಾಡಿಬಿಡ್ತಾರೆ ಕೊಲೆ ಕೂಡ. ಹಾಗಾಗಿ ಭಾಗ್ಯ ಮನೆಗೆ ಹೋಗಿದ್ದೆ, ನಾನು ಹೇಗಾದರೂ ಮಾಡಿ ಫುಡ್ ತೊಗೊಂಡು ಬರ್ತೀನಿ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದ್ದೆ ಸರ್, ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡಾದರೂ ಫುಡ್ ತರ್ತೀನಿ ಅಂತ ಹೇಳಿ ಭಾಗ್ಯ ಮನೆಗೆ ಹೋಗ್ತಾರೆ. ಭಾಗ್ಯ ಕೂಡ ಅವ್ರಿಗೆ ತೊಂದರೆ ಆಗಿದೆ, ಆರೋಗ್ಯಕ್ಕೆ ಪ್ರಾಬ್ಲಮ್ ಇದೆ ಅನ್ನೋ ಕಾರಣಕ್ಕೆ ಲೈಸೆನ್ಸ್ ಇಲ್ಲದೇ ಇದ್ದರೂ ಕೂಡ ನಮ್ಮ ಮನೆಯವರು ಅಂತ ಅಂದ್ಕೊಂಡು ಅಡುಗೆ ಮಾಡಿಕೊಡ್ತಿದ್ದೀನಿ ಅಂತ ದುಡ್ಡು ಇಸ್ಕೊಳ್ದೆ ದುಡ್ಡು ಅಡುಗೆ ಮಾಡಿ ಕೊಡ್ತಾರೆ ಹುಷಾರಾಗೋ ತನಕ. ತನ್ನ ಹತ್ರನೇ ಬಂದು ಇಸ್ಕೊಂಡು ಹೋಗಿ ಅಂತ ಕೂಡ ಅವರು ಹೇಳ್ತಾರೆ. ನಂತರ ಇಲ್ಲಿ ನಿಜವಾಗ್ಲೂ ಕೂಡ ಆ ವ್ಯಕ್ತಿ ಹೋಗಿದ್ದ ತಾಂಡವ್ಗೆ ಊಟ ಕೊಡ್ತಾರೆ. ಸರ್ ದುಡ್ಡು ಕೂಡ ಇಸ್ಕೊಳ್ಳಿಲ್ಲ, ನೀವು ಹುಷಾರಾಗೋ ತನಕ ಅವ್ರ ಹತ್ರನೇ ತೆಗೆದುಕೋಬಹುದಂತೆ ಅಂತ ಕೂಡ ಹೇಳಿದಾಗ ಆ ವ್ಯಕ್ತಿಗೆ ತುಂಬ ಅಂದರೆ ತುಂಬ ಖುಷಿ ಆಗಿಬಿಡತ್ತೆ. ಎಲ್ಲಿಲ್ಲದ ಖುಷಿ ಆಗಿದೆ. ತಾಂಡವ ಊಟನ ಸವ್ಕೊಂಡು ತಿಂತಿದ್ದಾರೆ. ನಿಜವಾಗ್ಲೂ ಶ್ರೇಷ್ಠಾಗಿ ಇಷ್ಟ ಆಗ್ತಾ ಇಲ್ಲ, ಯಾಕಂದರೆ ಶ್ರೇಷ್ಠ ಗೊತ್ತು ಅದು ಭಾಗ್ಯ ಮಾಡಿರ್ತಕ್ಕಂಥ ಅಡುಗೆ ಅಂತ. ಅದೇ ಕಾರಣಕ್ಕೆ ಶ್ರೇಷ್ಠಾಗಿ ಇಷ್ಟ ಆಗ್ತಿಲ್ಲ. ತಾಂಡವ್ ಗೊತ್ತಾದರೆ ಏನಪ್ಪ ಮಾಡೋದು ಅಂತ ಕೂಡ ಇಲ್ಲಿ ಅನ್ನಿಸ್ತಾ ಇದೆ. ಬಟ್ ಇಲ್ಲಿ ಶ್ರೇಷ್ಠ ಹೇಳೋಕ್ಕೂ ಕೂಡ ಹೋಗೋದಿಲ್ಲ. ಯಾರು ಅವ್ರಿಗೆ ಪ್ರಾಬ್ಲಮ್ ಮಾಡಿದಾರೋ ಪ್ರಾಬ್ಲಮ್ ಮೊದಲು ಸಾರ್ಟ್ ಔಟ್ ಆಗಲಿ ಅಂತ ದೇವ್ರ ಹತ್ರ ತಾಂಡವೇ ಕೇಳ್ಕೊತಾರೆ. ಬಟ್ ತಾಂಡವ್ ಗೊತ್ತಿಲ್ಲ ಅದನ್ನು ತಾನೇ ಪ್ರಾಬ್ಲಮ್ ಮಾಡಿರೋದು ಅಂತಕ್ಕಂಥದ್ದು. ಇದು ಎಲ್ಲದರ ನಡುವೆ ತದನಂತರ ನಿಜವಾಗ್ಲೂ ಕೂಡ ಈ ಕಡೆ ಭಾಗ್ಯ ಮರುದಿನ ಆಗತ್ತೆ, ಇನ್ನೇನು ಆಫೀಸವ್ರಿಗೆ ಕಾಲ್ ಮಾಡಿ ಲೈಸೆನ್ಸ್ ಸಿಗ್ತಾ ಅಂತ ಕೇಳಬೇಕು, ಯಾರೂ ಕೂಡ ಕರೆಕ್ಟಾಗಿ ರೆಸ್ಪಾಂಡ್ ಮಾಡ್ತಿಲ್ಲ. ಇದರಿಂದಾಗಿ ನಿಜವಾಗ್ಲೂ ಆಫೀಸ್ಗೆ ಹೋಗೋಣ ಅಂತ ಅನ್ಕೋತಾರೆ. ಅಷ್ಟರಲ್ಲಿ ಕನಿಕಾನೇ ಮನೆಗೆ ಬರ್ತಾರೆ. ಕನಿಕಾ ಮನೆಗೆ ಬಂದಿದೆ, ಯಾವುದೇ ಕಾರಣಕ್ಕೂ ನಿಮಗೆ ಲೈಸೆನ್ಸ್ ಸಿಗೋದಿಲ್ಲ, ನಿನ್ನ ಫುಡ್ ಬಿಸ್ನೆಸ್ ನಿಲ್ಲತ್ತೆ ಅಂತ ಹೇಳ್ತಿದ್ದಾಗ ಹೇಗಪ್ಪ ಸಾಧ್ಯ ಆಯಿತು ಆಲ್ ಆಫ್ ಅ ಸಡನ್ ಇದೆಲ್ಲ ಅಂದ್ಕೊಂಡೆ. ಆದರೆ ಇವಾಗ ಗೊತ್ತಾಗ್ತದೆ ಇದೆಲ್ಲ ನಿಂದೆ ಪಿತೂರಿ ಅಂತ. ಹಿತಶತ್ರುಗಳು ನಿಮ್ಮಂಥವ್ರು ಇರೋ ತನಕ ಖಂಡಿತ ನಂಗೆ ಒಳ್ಳೇದೇ ಆಗತ್ತೆ, ನಿಮ್ಮಂಥವ್ರು ಇರೋ ತನಕ ನಾನು ಸಾಧಿಸ್ತಾನೆ ಹೋಗ್ತೀನಿ. ನಿನ್ನಿಂದ ನಂಗೆ ತುಂಬಾ ಒಳ್ಳೇದಾಗಿದೆ ನನ್ನ ಬಿಸ್ನೆಸ್ಗೆ, ಯಾಕಂದರೆ ಇದ್ರ ಬಗ್ಗೆ ನಂಗೆ ತಿಳುವಳಿಕೆನೇ ಇರಲಿಲ್ಲ. ಇದೇನಾದ್ರು ದೊಡ್ಡದಾಗಿ ಬಿಸ್ನೆಸ್ ಬೆಳೆದ ಮೇಲೆ ಆಗಿದ್ರೆ ತುಂಬ ಪ್ರಾಬ್ಲಮ್ ಆಗ್ತಾ ಇತ್ತು, ಆದರೆ ನಿನ್ನಿಂದಾಗಿ ಒಳ್ಳೇದೇ ಆಯಿತು. ಈಗಲೇ ನೀನು ನನಗೆ ಪ್ರಾಬ್ಲಮ್ ಮಾಡಿದ್ರಿಂದ ಈಗಲೇ ನಾನು ಎಚ್ಚೆತ್ಕೊಂಡೆ, ಅಷ್ಟು ನನಗೆ ಪರಿಣಾಮ ಕೂಡ ಬೀರಲಿಲ್ಲ.
ಅಂತ ಹೇಳ್ತಿದ್ದಾಗಲೇ ನಿಜವಾಗ್ಲೂ ಕನಿಕಾನೇ ಹಾಗೆ ಚುಪ್ಪ ಆಗಿಬಿಡ್ತಾರೆ. ನಂತರ ಕನಿಕಾ ಮತ್ತು ಭಾಗ್ಯ ನಡುವೆ ಸವಾಲಾಗತ್ತೆ. ಫೈನಲಿ ಇಲ್ಲಿ ಭಾಗ್ಯ ನೀನೇನೇ ಮಾಡಿಕೊಂಡ್ರು ನನಗೆ ಲೈಸೆನ್ಸ್ ಸಿಗೋದನ್ನು ತಡೆಯೋಕ್ಕಾಗೋದಿಲ್ಲ, ನಾನು ಬಿಸ್ನೆಸ್ ನಡೆಸ್ತೀನಿ ಅಂತ ಆಫೀಸ್ಗೆ ಹೋಗ್ತಾರೆ ಸುಂದ್ರಿ ಅವ್ರ ಜೊತೆ. ಕನಿಕಾ ಕೂಡ ಫುಡ್ ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡಿ ಯಾವುದೇ ಕಾರಣಕ್ಕೂ ಕೂಡ ಅವ್ರಿಗೆ ಲೈಸೆನ್ಸ್ ಸಿಗಬಾರ್ದು, ನೀವು ಕೇಳೋದಕ್ಕಿಂತ ಜಾಸ್ತಿ ಅಮೌಂಟ್ ಕೊಡ್ತೀನಿ ಅಂತಾಗ ಆ ವ್ಯಕ್ತಿ ಕೂಡ ಖಂಡಿತ ಮೇಡಮ್ ಆಗೋದಿಲ್ಲ ಅಂತಾರೆ. ಅಷ್ಟರಲ್ಲಿ ಭಾಗ್ಯ ಸುಂದ್ರಿ ಬರ್ತಿದ್ದಾಗೆ ಈ ಕಡೆ ಇನ್ಸ್ಪೆಕ್ಟರ್ ಪ್ಯೂನ್ ಹತ್ರ ನೆನ್ನೆ ತಂದಿರೋ ಊಟನ ಹೋಗಿ ಟೆಸ್ಟ್ ಕೊಡು ಅಂತಿದ್ದಾಗೆ ಪ್ಯೂನ್ ತೊಗೊಂಡು ಹೋಗ್ತಿರ್ತಾರೆ. ಅದು ನೋಡಿದೆ ಭಾಗ್ಯ ಕೊಡಿ 1 ನಿಮಿಷ ಅಂತ ತಗೋತಾರೆ. ಅದು ಅವ್ರ ಊಟ ಅಂತ ಗೊತ್ತಾಗುತ್ತೆ, ಸ್ಮೆಲ್ ಬಂದಿರುತ್ತೆ, ಇದೇನಿದು ಇಂಥ ಊಟನ ಟೆಸ್ಟ್ ಕೊಡ್ತಾರಾ, ಇದು ಮಾಡ್ತಿರೋದು ಸರಿನಾ ಅಂತ ಭಾಗ್ಯ ಕೇಳಿದಕ್ಕೆ ನನ್ನೇನು ಕೇಳ್ತಿದ್ರಾ ಮೇಡಮ್, ಇನ್ಸ್ಪೆಕ್ಟರ್ ಕೇಳಿ ಅಂತಾರೆ. ಇನ್ಸ್ಪೆಕ್ಟರ್ ಬರ್ತಿದ್ದಾಗೆ ನೀವು ಮಾಡ್ತಿರೋದು ಸ್ವಲ್ಪ ಕೂಡ ಸರಿ ಇಲ್ಲ, ನೆನ್ನೆ ಕೊಡಬೇಕಾದವರು ಇವತ್ತು ಯಾಕೆ ಕೊಡ್ತಿದ್ರಾ ಅಂದಾಗ ನನಗೆ ಗೊತ್ತಿದೆ ಅಮ್ಮ ಯಾವಾಗ ಕೊಡಬೇಕಂತ, ನೀನು ಯಾರಿಗೆ ಹೇಳೋಕೆ ಅಂತ ಹೇಳ್ತಿದ್ದಾಗೆ ಈ ಕಡೆ ನಿಜವಾಗ್ಲೂ ಕೂಡ ಭಾಗ್ಯ ನನಗೆ ಗೊತ್ತಾಗ್ತದೆ ನೀವು ಆ ಕನಿಕಾ ಹತ್ರ ದುಡ್ಡು ತೊಗೊಂಡು ಈ ರೀತಿ ಎಲ್ಲ ಮಾಡ್ತಿದ್ರ ಅಲ್ವಾ ಅಂದಾಗ ಹೌದು ಕನಿಕಾ ಹತ್ರ ದುಡ್ಡು ತೊಗೊಂಡೇ ಈ ರೀತಿ ಮಾಡ್ತಿರೋದು, ನೀನೇನೇ ಮಾಡಿದ್ರು ನಿನಗಂತೂ ಫುಡ್ ಲೈಸೆನ್ಸ್ ಸಿಗೋದಿಲ್ಲ ಅಂತ ಹೇಳ್ತಾರೆ. ಜೊತೆಗೆ ನೀನು ದುಡ್ಡು ಕೊಟ್ಟರೆ ನಿನಗೆ ಮಾಡಿಕೊಡ್ತೀನಿ ಅಂತ ಕೂಡ ಹೇಳಿದಾಗ ಇಲ್ಲಿ ಭಾಗ್ಯ ರೊಚ್ಚಿಗೆ ಹೇಳ್ತಾರೆ ನಾನು ನ್ಯಾಯ ದಾರಿಲೇ ಹೋಗ್ತೀನಿ ಅಂತ ಹೇಳಿ ಅಲ್ಲಿ ಅವರು ನಿಜವಾಗ್ಲೂ ಕೂಡ ಇವ್ರ ಹತ್ರ ಡೈರೆಕ್ಟರ್ ಹತ್ರ ಹೋಗ್ತಾರೆ. ಡೈರೆಕ್ಟರ್ ಹತ್ರ ಹೋಗಿದ್ದೆ ನಡೆದಿರೋ ಎಲ್ಲ ವಿಷಯನೂ ಕೂಡ ಹೇಳ್ತಾರೆ. ನಿಜವಾಗ್ಲೂ ಕೂಡ ಇಲ್ಲಿ ಡೈರೆಕ್ಟ್ರಿಗೆ ಶಾಕ್ ಆಗ್ತಾರೆ. ಪ್ಯೂನನ್ನು ಕರೆದು ವಿಚಾರಿಸ್ತಾರೆ, ಫುಡ್ ಕೂಡ ಹಾಳಾಗಿರತ್ತೆ, ಈ ಊಟನ ಕೊಡ್ತಿದ್ಯಾ ಅಂದಾಗ ಇನ್ಸ್ಪೆಕ್ಟರ್ ಹೇಳಿದ್ದು ಸರ್ ಅಂತಾರೆ. ನಿನ್ನೆ ನಾವು ತಿಂದ್ಯಲ್ಲ ಚೆನ್ನಾಗಿದೆ ಅಂತ, ಅದೇ ಊಟ ಮಾಡಿರೋದು ಸರ್ ಇವ್ರದ್ದೇ ಅಡುಗೆ ಅದು ಅಂದಾಗ ನಿಜವಾಗ್ಲೂ ಅವ್ರಿಗೆ ಶಾಕ್ ಆಗುತ್ತೆ. ತುಂಬ ಚೆನ್ನಾಗಿ ಮಾಡಿದ್ಯಾಮ್ಮ, ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳಿ ಫ್ರೆಶ್ ಫುಡ್ ತೊಗೊಂಡು ಬಂದಿದ್ದೀರಾ ಅಂತ ಕೇಳ್ತಾರೆ. ಹೌದು ಅಂತ ಹೇಳ್ತಿದ್ದಾಗೆ ಹಾಗಿದ್ರೆ ಈ ಒಂದು ಫ್ರೆಶ್ ಫುಡ್ಡನ್ನು ತೊಗೊಂಡೋಗಿ ಈಗಲೇ ಟೆಸ್ಟ್ ಕೊಟ್ಟು ರಿಪೋರ್ಟ್ ತೊಗೊಂಡು ಬಾ ಅಂತ ಹೇಳಿ ರಿಪೋರ್ಟ್ ತರಲಿಕ್ಕೆ ಪ್ಯೂನನ್ನು ಕೊಟ್ಟು ಕಳಿಸ್ತಾರೆ. ನಂತರ ಇನ್ಸ್ಪೆಕ್ಟರ್ನ ಕರೆದಿದ್ದೆ, ಈ ಕಡೆ ಇಂಥ ಕೆಲಸ ಮಾಡೋದಕ್ಕೆ ನಾಚಿಕೆ ಆಗೋದಿಲ್ವಾ ದುಡ್ಡುಗೋಸ್ಕರ ಹಾಗೆ ಹೀಗೆ ಅಂದು ನಿಮ್ಮನ್ನು ಡಿಸ್ಮಿಸ್ ಮಾಡ್ತಿದ್ದೀನಿ ಅಂತ ಹೇಳಿ ಸಸ್ಪೆಂಡ್ ಆರ್ಡರ್ನೇ ಕೊಟ್ಬಿಡ್ತಾರೆ. ಇದರಿಂದಾಗಿ ಆ ವ್ಯಕ್ತಿ ಕೆಲಸ ಕೂಡ ಹೋಗುತ್ತೆ. ಕನಿಕಾ ಕಾಲ್ ಮಾಡ್ತಾರೆ, ನಡೆದಿರೋ ವಿಷಯ ಹೇಳಿದಾಗ ಕನಿಕಾ ಡೈರೆಕ್ಟರ್ನೇ ಭೇಟಿ ಮಾಡೋಗಿ ಬರ್ತಾರೆ, ಭೇಟಿ ಮಾಡ್ತಾರೆ ಕೂಡ. ತದನಂತರ ಈ ಕಡೆ ಪ್ಯೂನ್ ಬಂದಿದೆ, ಅಕ್ಕ ನಿಮ್ಮದು ನಿಜವಾಗ್ಲೂ ಕೂಡ ಲೈಸೆನ್ಸ್ಗೆ ಸಿಗ್ನೇಚರ್ ಹಾಕಿದ್ರೆ ಓಕೆ ಆಗಿಬಿಡುತ್ತೆ, ರಿಪೋರ್ಟ್ ಪಾಸಿಟಿವ್ ಬಂದಿದೆ ಅಂದ ತಕ್ಷಣ ಭಾಗ್ಯ ಖುಷಿ ಆಗುತ್ತೆ. ಬಟ್ ಕನಿಕಾ ಕೂಡ ಅಲ್ಲೇ ಇದ್ದಾರೆ, ಸುಂದ್ರಿ ಮತ್ತು ಭಾಗ್ಯ ಕೂಡ ಡೈರೆಕ್ಟರ್ ಚೇಂಬರ್ಗೆ ಹೋಗ್ತಾರೆ. ಡೈರೆಕ್ಟರ್ ಅದಕ್ಕೆ ಲೈಸೆನ್ಸ್ಗೆ ಓಕೆ ಮಾಡ್ತಿದ್ದಾಗೆ ಕನಿಕಾ ನಾನೇನು ಹೇಳಿದೆ ನೀವೇನು ಮಾಡಿದ್ರ ಅಂದಾಗ ನೀವು ಹೇಳಿದ್ರಿ, ಆದರೆ ನಾನು ಕೇಳಿದ್ನ ಓಕೆ ಅಂತ ಹೇಳಿದ್ನ, ಈ ರೀತಿ ಎಲ್ಲ ಅನ್ಯಾಯವಾಗಿ ನಾನು ಕೆಲಸ ಮಾಡೋದಿಲ್ಲ ಅಂತ ಹೇಳಿ ಖಡಕ್ ಎಚ್ಚರಿಕೆಯನ್ನು ಕೊಡ್ತಾರೆ ಕನಿಕಾಗೆ. ಭಾಗ್ಯಗೆ ಲೈಸೆನ್ಸ್ ಸ್ಯಾಂಕ್ಷನ್ ಆಗುತ್ತೆ. ಭಾಗ್ಯ ಕನಿಕಾ ಮುಂದೆ ಬಂದಿದ್ದೆ, ನಿನ್ನಂತವ್ರು ಇರೋ ತನಕ ನಾನು ಬೆಳೀತಾನೆ ಹೋಗ್ತೀನಿ, ತಪ್ಪು ದಾರಿಲಿ ಹೋಗೋ ನಿನಗೆ ದೇವರು ಒಳ್ಳೇದು ಮಾಡ್ತಾನೆ ಅಂದರೆ ನ್ಯಾಯದ ದಾರಿಲಿ ಹೋಗೋ ನನಗೆ ಒಳ್ಳೇದು ಮಾಡೋದಿಲ್ವ ಅಂತ ಹೇಳಿ ಸವಾಲೆಸಿತಾರೆ. ನೀನೇನೇ ಮಾಡಿಕೊಂಡ್ರು ನನ್ನ ತುಳಿಯೋಕ್ಕಾಗೋದಿಲ್ಲ, ಬೆಳೆಯೋದು ನಾನು ನಿಲ್ಸೋಕ್ಕಾಗೋದಿಲ್ಲ ಅಂತ. ತದನಂತರ ರೊಚ್ಚಿಗೆದ್ದ ಕನಿಕಾ ಇದ್ರ ಹಿಂದೆ ಶ್ರೇಷ್ಠ ತಾಂಡವ್ ಇದ್ದಾರೆ ಅನ್ನೋ ವಿಷಯ ಏನಾದರೂ ಹೇಳಿದರೆ ಭಾಗ್ಯ ಏನು ಮಾಡ್ತಾರೆ ತಾಂಡವ್ ಮನೆ. ಅವತ್ತು ಶ್ರೇಷ್ಠ ಕೆನ್ನೆಗೆ ಬಾರಿಸಿದ ಭಾಗ್ಯ ಇವತ್ತು ತಾಂಡವ್ ಕೆನ್ನೆಗೂ ಬಾರಿಸಿ ಸಖತ್ತಾಗೆ ಚಡಿ ಏಟು ಕೊಟ್ಟು ಚಾಟಿ ಏಟನ್ನು ಬೀಸಿ ಅವರಿಬ್ಬರಿಗೂ ಕೂಡ ಬೆಂಡೆತ್ತಿ ಬೆವರಿಳಿಸ್ತಾರೆ. ಏನಾಗತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡುವುದನ್ನು ಮರಿಬೇಡಿ.